ಹಿರಿಯರು ಮಾಡೋದು ಹೆಂಡತಿ ಮಾಡ್ಕೋಬೇಕು. ಹಾಲು ಮೇಲೆ ಕೆರಿ ತಿನ್ಬೇಕಾದ್ರ ಸಾಲಿ ಕಲಿತೀನಿ, ನೌಕರಿ ಮಾಡ್ತೀನಿ ಆಯ್ತಾ, ಮಾಡಿಟ್ಟಿದ್ದು ನಾ ಉಣ್ತೀನಿ ಅಂದ್ರ ಮುಂದ ಮತ್ತರ ಆ ಹಾಲಿನ ಗಡಿ ಕಪ್ಪ ಆಯ್ತಂದ್ರ ಕೆನಿ ಬಂದ್ ಆಯ್ತಂದ್ರ ಗಡಗಡೆ ಬೀಳತಿ. ಮೊದಲೇ ಹಾಲಿನ ಮೇಲೆ ಕೆರಿ ತಿನ್ನಕಿತ್ತು ಮೊದಲೇ ಕಷ್ಟ ಮಾಡಿದೆ ಅಂದ್ರ ಹಾಲಿನ ಮೇಲೆ ಕೆರಿ ಕಡಿತನ ಉಳಿತದ. ತಾಯಿ ತಂದಿ ಕಷ್ಟ ಮಾಡ್ಲಕತ್ರ ಅಂದ ಅವ್ರದ್ದು ನೋಡಿ ನಾವು ಒಂದ್ ಸ್ವಲ್ಪ ಕೈ ಆಡಿಸಿ ಮಾಡ್ಬೇಕು ಅಂದ್ರ ನಿಮ್ಮ ನಾಲೆಜ್ ಬೀಳತೈತಿ. ಅವ್ರ ಶಕ್ತಿ ನೀವು ತಗೋತೀರಿ, ಅವ್ರಿಂದ ನೀವು ಅಂದ್ರ ಸಾಲಿನೂ ಆಗ್ತದ, ಆ ಕಷ್ಟಕ್ಕೆ ನೀವು ಬೆಲೆ ಕೊಟ್ರ ನೌಕರಿನೂ ಸಿಗುತ್ತದ. ಹಾಗಲಕಾಯಿ ಒಣಗಿದು ನೀ ಬೆನ್ನ ಹತ್ತಿ ನಾನು ಕೂಡ ಬಂದೆ ಅಂದ್ರ ಹಾಗಲಕಾಯಿ ಗಡಿಗೆ ಕುದಿಸಿಡ್ತೀನಿ. ಮತ್ತೆ ಹೊಳಿ ಬರ್ಲಾಕ ನೀನು ಬಸ್ ಚಾರ್ಜ್ ಹೋಗ್ತದೆಪ್ಪ. ಪಾಕಲ್ ಹಾಗಲಕಾಯಿ ಆದಿತ್ಯ ಪಾಸ್ ಎತ್ತದ್ರ ನೋಡ್ರಿ ಮಣ್ಣಗಾಡ ಕೊತ್ತ ಕಿಸಿಂದ್ರ ರೊಟ್ಟಿ ಮಾಡಿ ಕಡಿ ಶೇಂಗದ ಸಾರು ಮಾಡಿ ಒಳಗಡೆ ಚಟ್ನಿ ಮಾಡಿ ಹಾಗಲಕಾಯಿ ಮಾಡಿ ಹೀರಿಕಾಯಿ ಭರ್ತಾ ಮಾಡಿ ನೋಡು. ಅದು ತನ್ನಂತ ದೋಸ್ತರಿಗೆ ಹೋಗಿ ತೋರ್ಸವ್ರ ಇಂತ ಕೇಳಮ್ಮ ಹಿಂಗ ಹೇಳ್ಯಾಳ ಅಂದ್ರ ಒಬ್ರಕೊಬ್ರು ಅನುಭವ ಆಗ್ಬೇಕು. ಶಾಲ್ಯಾಗ ಹೋದ ಬಳಕ ಮೊದಲು ಪ್ರಾರ್ಥನಾದಿ ಆಗ್ಬೇಕು. ಶಾಲ್ಯಾಗ ಮಾಸ್ತರ್ ಏನ್ ಮಾಡ್ತಿರ್ತಾನ, ಕುಂದಿರ್ತಾನ, ಬಂದು ಒಂದ್ ಹ್ಯಾಂತಿ ಚಿಂತೆ ಮಾಡ್ಕೊಂಡು ಬಂದಿರ್ತಾನ. ಅವ್ನಿಗೆ ಮನ್ಯಾಗ ಕಷ್ಟ ಇದ್ದಿರ್ತದೆ, ಅವೇನ್ ಚಲೋ ಆಗಿ ಬರೋದಿಲ್ಲ. ಅವನಿಗೆ ಒಂದ್ ಪೇಟ್ ಬಿದ್ದಿರ್ತದ, ಬಂದ್ ಕೇಸಿನ ಒಂದ್ ಪೀಡ್ ಹೇಳೋರ್ದಾಗ ಅದ ಚಿಂತಿದ್ದಿರ್ತದ. ಆ ಪೀಡ್ ಹೇಳೋರ್ದಾಗ ಅವ್ನಿಗೆ ಒಂದ್ ಲಕ್ಷದಾಗ ಹೊರ್ತಿರ್ತದೆ. ಏ ಮಗನ ಹಂಗ್ಯಾಕ್ ಮಾಡ್ದೇವ, ನೀ ಏನ್ ಮಾಡಿದ್, ನೀ ಕರೆಕ್ಟ್ ಇದ್ದಿರ್ತಿ. ತನ್ನ ಸಿಡ್ತಾನ ನಿನ್ ಮ್ಯಾಗ ಇಳಿದಿರ್ತಾನ. ಯಾಕೆ ಸರ್ ಅಂತ ಕೇಳಂಗಿಲ್ಲ, ಹೊಡಿತಾರೆ ಅಕ್ಕ. ಈ ಪೀಡ್ ನೀ ಈ ಟೈಮ್ದಾಗ ಹೇಳದಿತ್ತು, ಈ ಟೈಮ್ದಾಗ ಹೆಂಗ್ ಹೇಳ್ದಿ ನೀ ಕೇಳ್ಬೇಕು. ಕುತ್ರ ನೀ ಕೇಳ್ಬೇಕು. ರೇ ಸುಳ ಮತ್ತ ಅವ ಏನ್ ಮಾಡ್ತಾನ, ಒಂದ್ ಕಾರಣ ಇದ್ದಿರ್ತದ. ನೀವ್ ಒಂದಿನ ಸಾಲಿ ಬಿಟ್ಟಿರ್ತಿ, ತನ್ನ ಕಾರಣಕ್ಕೆ ಹೋಗಿ ಬಂದಿರ್ತಾನೆ. ನೀನು ಸಾಲಿಗೆ ಯಾಕೆ ಬಂದಿರ್ತಾನೆ, ಮರದಿವ್ಸ ಒಟಗಾಲ ಮೇಲೆ ನಿಂದಿರ್ತಾನೆ. ಆಳಾಗ ನೀ ಕೇಳ್ತೇನು, ಆ ಮಾಸ್ತರ್ ಸುಟಿ ಕೊಟ್ಟಾಕ್ರ ಮಾಸ್ತರ್ನೇ ಇಲ್ಲ ಸಾಲಿಯಾಗ ಮತ್ತೊಂದ್ ಮಾಸ್ತರ್ ಬರುತ್ತೆ ನಿನ್ ಮನಿ. ನೀವ್ ಸಾಲಿಯಾಗ ಪೀಡ್ ಹೇಳಕ್ಕ ಆಳಾಗ ಆ ಮಾಸ್ತರ್ ಯಾಕೆ ಬಂದಿಲ್ಲ, ಎಲ್ಲಿ ಹೋಗಿ ನೀ ಮಾಸ್ತರ್ ಕೇಳ್ಬೇಕಿಲ್, ನೀ ಯಾಕೆ ಕೇಳಿಲ್ಲ? ನಿನ್ ಕಾಲ ಮೇಲೆ ಒಂಟ ಕಾಲ ಮೇಲೆ ಯಾಕೆ ನಿಂದ್ರಿಸಿದ ಅನ್ಬೇಕಿತ್ತು ನೀ. ಹಂಗಲ್ಲದು, ನೀವು ಅದ್ರಾಗ ಬೇಕು, ಅವರು ಅದ್ರಾಗ ಬೇಕು. ಇಬ್ರು ಕಲ್ತಾಕ್ರೆ ಅದು ಮಾಸ್ತರ್ ಮಣಿತಾನ, ನೀನು ಮಣಿತಿ. ಬರಬರಿ ನಾನು ಒಂದ್ ಸಾಲಿ ನಾನು ಬಾಳ ಮಂದಿ ಅಂದಾರ ನೀ ಸಾಲಿ ಯಾರು ಕಲ್ತೀವಿ ಅಂದಾರ. ನಾನು ಕೇಳ್ಬೇಕಂದ್ರೆ ಯಾವ ಡಿಗ್ರಿ ಮುಗಿದ? ನಾನು ಡಿಗ್ರಿ ನೋಡಪ್ಪ 4 ದನ ತಗೊಂಡು ಅಡಿಯಾಕ ಇದ್ದೀನಿ, 4 ಎಮ್ಮೆ ಹೈ ನೋಡಿನಿ. ಅದು ನನ್ನ ಡಿಗ್ರಿ 1ನೇದು. ಆಯ್ತು ಹೊಲ್ದಾಗ ಇಟ್ಟು ಬಿತ್ತಬೇಕು ಅಂದ್ರೆ ಅಷ್ಟು ಬಿತ್ತೆ ತೀರ್ತಿದ್ದೀನಿ. ಇಟ್ಟು ಬೆಳಿಬೇಕಂದ್ರೆ ಅಷ್ಟು ಬೆಳಿಬೇಕು. ಅದ್ರ ರಾಶಿ ಮಾಡ್ಬೇಕು. ಯಾರೋ ಗಂಡಾಳ ಸಿಗ್ಲಿಕ್ಕಂದ್ರೆ ನನ್ನ ಗಂಡನ ಕೂಡ ತೋಳಗ ಹೆಚ್ಚಿಗೆ ಗಾಡಿ ತುಂಬಿದ್ದೀನಿ. ಅದು 2ನೇ ಡಿಗ್ರಿ. 3ನೇ ಡಿಗ್ರಿ ಅಂದ್ರ 4 ಬಾಳೆ ಗಿಡ ಒಬ್ರು ಯಾರಿಗ ಹೊರ್ಲಕ್ ಬರ್ತಿತ್ತೇನ. ಮಳಕಾಲ್ ಊರ್ ಕಿಸಿಂದ ಒಂದ್ ಕಾಲಿಲ್ ಒದ್ದು ಹೊರಿ ತಲೆ ಮೇಲೆ ಬಾಳೆ ಗಿಡ ಹಣಿಗೆ ಮಾಡಿ ಹೊತ್ಕೊಂಡು ಕಿಸಿಂದ ಹಲ್ಲು ಗಟ್ಟಿ ಊರು ಕಟ್ಟಿ ಇಳಿಸಿ ಹೈರಾಣ ಆಗಿದೆ ಬಿಡ. ಆ ಬಾಳೆ ಗಿಡ ಮಾಡ್ಕೊಂಡ್ ಬರ್ಬೇಕಾದ್ರ ರೊಕ್ಕ ಇದ್ದವ್ರಿಗೆ ಹೆಚ್ಚಿಗೆ ಹೇಳ್ತಿದ್ನಿ, ಬಡವ್ರಿಗೆ ಏನ್ ಹೇಳ್ತಿದ್ನಿ, ಒಂದ್ ಬಾಳಿಕೆ ಪುಷಟ್ ಕೊಡ್ತಿದ್ನಿ. ಕರೆ ಸುಳಿದು ನಾನು ನೋಡಿಲ್ ಕರೆ ನೀ ಹೇಳದನ್ನ ಕರೆ ಅನ್ಬೇಕು. ಇದು ಬಡವ್ರು ತಿಂದದ್ದು ನನ್ನ ಆತ್ಮ ಕುಳಿತದ. ಶ್ರೀಮಂತ ತಿಂದು ನನಗ ತಾನೇ ಹಿಂದ್ ಗೋಳೆ ಬೀಳ್ತದ ನನ್ನ ಕಷ್ಟಿಂದು. ಸುಳ್ಳ ಕರೆ ಇದು. ಹಿಂಗ ಮಾಡಿನೇ ನನ್ನ ಡಿಗ್ರಿಗಳು ಹಿಂಗ ಆಗ್ಯಾವು. ಕರೆ ನಿಮ್ ಡಿಗ್ರಿಗಳು ಮತ್ತ ಸಣ್ಣವ್ರು ಕೂಡ ಸಣ್ಣಕ್ಕೆ ಹಾಕ್ತೀನಿ, ಹಿರಿಯರ್ ಕೂಡ ಹಿರಿಯರ್ ಹಾಕ್ತೀನಿ, ಗೌಡ ಕರ್ಕೊಂಡು ಕೂಡ ಗೌಡ ಕುಳ್ಕೊಂಡ್ ಹಾಕ್ತೀನಿ. ನಾ ಬಾಳ ಕುಲಿಗೆ ಅಡಿತೀನಿ ಹೆಣ್ಮಗಳು, ಗಿಟ್ಕು ಬಾಳ ಐತೀನಿ. ನಾ ಏರ್ಲಾರ ಗಿಡ ಏರ್ತೀನಿ, ಹೇಳಾರ ಗಿಡ ಇಳಿಸ್ತೀನಿ. ಬಾಯಾಗ ಹೆಂಗ ಯಾರ ಬಾಯಾಗ ಬಿದ್ರಂದ್ರ ನಾ ಇಸಂಗಿಲ್ಲಪ್ಪ. ಮುಣಿಗ್ ಮುಣಿಗ್ ಹೇಳಕತ್ರ ಸೀರೆ ಕಳೆದು ಒಗದ್ ಬಿಡ್ತೀನಿ. ಬಾಯ ಸೀರೆಗಳು ಜಕ್ಕೊಂಡು ಹೊರಗೆ ತರ್ತೀನಿ, ಮುಳಿಸ್ಕೊತೀನಿ. ಚಲೋ ಸುಳ್ಳು ನನ್ಗೆ ಈಸೆ ಬರುದಿಲ್ಲ, ಅದೇ ಒಂದು ಕಲ. ಯಾರಿಗ ಗೊತ್ತಮ್ಮ, ನನಗೆ ಗೊತ್ತಿಲ್ಲ. ಅವ್ರು ಕಣ್ಣೂರ ನೀವು? ಹ್ಞೂ ರೀ, ನಾವು